ಕರ್ನಾಟಕದಲ್ಲಿ ಸರ್ ಸರ್ಕಾರ ಕೆಲವು ಮರೆಮಾಚುವ ಪ್ರಯತ್ನ ಮಾಡ್ತಿದೆ ಅಂತ ಆರೋಪ ಸರ್. ಸ್ಟೇಷನ್ಗೆ ಇದಾಗ್ತಾರೆ, ಶಾಮಿಯಾನ ಹಾಕ್ತಾರೆ, ರಾತ್ರಿ ಬಿರಿಯಾನಿ ಕೊಡ್ತಾರೆ ಸರ್. ಏನು ಶಾಮಿಯಾನ ಅದು ಗೊತ್ತಿಲ್ಲ ನನಗೆ. ಸರ್ ಸರ್ಕಾರ ವಿಐಪಿ ಇರೋದಕ್ಕೆ ಸಪರೇಟ್ ಕಾನೂನು ಇದೆ ಸರ್. ಅವ್ರಿಗೋಸ್ಕರ ಅವ್ರನ್ನ ಮೀಡಿಯಾಗಳ ಮುಂದೆ ತೋರಿಸಬಾರ್ದು, ಅವ್ರು ಕರ್ಕೊಂಡ್ಬೇಕಾದ್ರೆ ಮೀಡಿಯಾದ ಅವಾಯ್ಡ್ ಮಾಡೋಂಥದ್ದು, ಪಬ್ಲಿಕ್ ಇಂದ ಲಾಠಿ ಚಾರ್ಜ್ ಮಾಡೋಂಥದ್ದು, ಅವ್ರ ವಿಐಪಿ ಸಪರೇಟ್ ಅಂತ ಕಾನೂನು ಇದೆ ಸರ್. ಇಲ್ಲ, ನಾನು ನಂದೇ ಅನುಭವ ಹೇಳ್ತಾ ಇದ್ದೀನಿ. ಈ ನನ್ನ ಕರ್ಕೊಂಡು ಹೋಗ್ಬೇಕಾರೆ ನೀವು ಎಲ್ಲ ಬಂದಿದ್ರು ಕೆಲವರೆಲ್ಲ, ಕದ್ದು ಮುಚ್ಚಿ ಕರ್ಕೊಂಡು ಹೋಗೋರು ನನ್ನ ಕೋರ್ಟಿಂದ ಜೈಲಿಗೆ ಕರ್ಕೊಂಡು ಹೋಗ್ಬೇಕಾರೆ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾರೆ ಯಾರು ಏನಾದ್ರು ಕಲ್ಲು ಬಿಡ್ತಾರೆ, ಇಲ್ಲ ಅಂತಂದ್ರೆ ಬಾವುಟಕ್ಕಿರ್ತಾರೆ, ಜೈಕಾರ ಹಾಕ್ತಾರೆ, ಇದೆಲ್ಲ ಆಗ್ತಾರೆ ಅಂತೇಳಿ ಈ ಒಂದು ರೂಟ್ ಕೊಟ್ಬಿಟ್ಟು ಇನ್ನೊಂದು ರೂಟ್ ಕರ್ಕೊಂಡು ಹೋಗ್ಬಿಡೋರು, ಅವೆಲ್ಲ ಮಾಡೋದು. ಬ್ಯಾಕ್ ಡೋರಿಂದ ಕರ್ಕೊಂಡು ಹೋಗೋದು, ಇನ್ನೊಂದು ಡೋರಾಗ ಹೋಗ್ತಾರೆ ಅಂತ ಇಟ್ಟಿರ್ತಾರೆ, ಅಲ್ಲಿ ತಪ್ಪಿಸ್ಬಿಟ್ಟು ಇನ್ನೊಂದು ಡೋರಲ್ಲಿ ಕರ್ಕೊಂಡು ಹೋಗ್ಬಿಡೋದು. ಆಮೇಲೆ ಕೆಲವು ಹುಡುಗರುಗಳು ಅಭಿಮಾನಿಗಳು ಓಡೋಗ ವ್ಯಾನ್ ಹತ್ರ ಹಿಡಿಯಕ್ಕೆ ಬರೋರು, ನನಗೆ ಮಖ ತೋರ್ಸಕ್ಕೆ ಬರೋರು, ಇವೆಲ್ಲ ಆಗೋದು. ಹಂಗೆ ಅವ್ರ ಅಭಿಮಾನಿಗಳು ಏನಾದ್ರು ಹೆಚ್ಚು ಆಗ್ಬೋದು ಕೆಲವರು ಅಂತೇಳಿ, ಏನೋ ಪೊಲೀಸ್ ಅವ್ರದ್ದು ಏನೋ ಇರ್ಬೋದು ಅಂತ ಕಾಣ್ತದೆ, ನನಗೆ ಗೊತ್ತಿಲ್ಲ. ಪೊಲೀಸ್ ಠಾಣೆ ಒಳಗಡೆ ಯಾರು ಬಂದ್ರು? ಪೊಲೀಸ್ ಠಾಣೆ ಒಳಗಡೆ ಯಾರು ನೋಡಿ ಆ ವಾಲ್ ಇದೆಯಲ್ಲ ಸರ್, ಬಿಲ್ಡಿಂಗ್ನೇ ಕವರ್ ಮಾಡಿ ಸಾಮಾನ್ಯ ಜನ ಕಂಪ್ಲೇಂಟ್ ಕೊಡಕ್ಕೆ ಆಗ್ತಾ ಇಲ್ಲ. ಕಂಪ್ಲೇಂಟ್ ಕೊಡಕ್ಕೆ ಆಗ್ತಾ ಇಲ್ಲ. ಸ್ಟೇಷನ್ ಒಳಗಡೆ ಏನು ಪಾಸ್ಪೋರ್ಟ್ ವೆರಿಫಿಕೇಶನ್ ಹೋಗ್ತಾ ಇಲ್ಲ. ಪೂರ್ತಿ ಕವರ್ ಮಾಡಿದ್ದಾರೆ ಅನ್ನೋದು ಸರ್. ಅಂದ್ರೆ ಶಾಮಿಯಾನ ಹಾಕಿದ್ದಾರೆ ಅಂದ್ರೆ ಬೆಳಗ್ಗೆಯಿಂದ ಓದ್ತಾರೆ, ಈ ತರ ಎಲ್ಲ ನಡವಳಿಕೆ ಕೆಲವು ಕಡೆ ಪ್ರಶ್ನೆ ಮಾಡಕ್ ಆಗ್ತಾ ಇದೆ ಅನ್ನೋದು ಸಂದೇಶ ಹೋಗ್ತಾ ಇದೆ ಮಧ್ಯಾಹ್ನ. ಕ್ಲೋಸ್ ಮಾಡೋದು ಈ ತರ ಎಲ್ಲ ಪ್ರಶ್ನೆ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಹೊಸ್ದಾಗಿ ಕೇಳ್ಕೊತಾ ಇದ್ದೀನಪ್ಪ, ತಿಳ್ಕೊತಾ ಇದ್ದೀನಿ. ಆರೋಪಿಗಳಿಗೆ ಬಿಸಿ ಬಿರಿಯಾನಿ ಕೊಡ್ತಾರೆ ಸರ್ ರಾತ್ರಿ. ಬಿರಿಯಾನಿ, ಚಿಕನ್ ಬಿರಿಯಾನಿ ಹೋಗುತ್ತೆ ಸರ್ ಪಾರ್ಸಲ್. ಚಿಕ್ಕಪೇಟೆ ಬಿರಿಯಾನಿ ಅನ್ನೋದು ಆರೋಪ ಇದೆ ಸರ್. ಸಿಗರೇಟ್ ಕೂಡ ಕೊಟ್ಟಿದ್ದಾರೆ ಅನ್ನೋದು ಆರೋಪ ಇದೆ. ಅದು ಸಿಗರೇಟ್ ಬಿರಿಯಾನಿ ಅಲ್ಲ ಸರ್, ಕಂಪ್ಲೀಟ್ ಎಲ್ಲ ಕ್ಲೋಸ್ ಮಾಡಿ ಮತ್ತೆ ಐಡಾಗಿ ವಿಚಾರಣೆ ಮಾಡ್ತಾರೆ. ಪ್ರಶ್ನೆ ಮಾಡಿದ್ರೆ ಮತ್ತೆ ನನಗೆ ಮೋರ್ ಇನ್ಫಾರ್ಮೇಶನ್ ಬರ್ತದೆ ಸರ್. ಉಪಮುಖ್ಯಮಂತ್ರಿಗಳಾಗಿ ತಮ್ಮ ಮೇಲೆ ಏನಾದ್ರು ಒತ್ತಡ ಬಂದಿತ್ತ ಸರ್? ದರ್ಶನ್ ವಿಚಾರದಲ್ಲಿ ತಮ್ಮ ಕ್ಯಾಬಿನೆಟ್ ನ ಸಹೋದ್ಯೋಗಿ ಯಾರಾದ್ರೂ ಅಥವಾ ಶಾಸಕರು ಯಾರಾದ್ರೂ ಒತ್ತಡ ತಂದಿರ ಸರ್? ನನ್ನ ಹತ್ರ ಮಾತು ಇಲ್ಲ, ನನಗಷ್ಟು ಸಂಪರ್ಕನೂ ಇಲ್ಲ. ನನ್ನ ಆ ವಿಚಾರ ನನಗೆ ಗೊತ್ತು. ನನಗೆ ಇದು ಕೇಸ್ ಆಗಿದ್ದೆ ನನಗೆ 24 hours ಆದ್ಮೇಲೆ ಗೊತ್ತಾಯ್ತು. ಅಂದ್ರೆ ಕೆಲವರು ವಾರಿ ಓಡಾಡ್ತಾ ಇದ್ದಾರೆ ಅಂತ ಸರ್ ಅವ್ರ ಪರವಾಗಿ. ಸಚಿವರೊಬ್ರು, ನಿಮ್ಮ ಸಂಪುಟದ ಸಚಿವರೊಬ್ರು ಆಸಕ್ತಿ ವಹಿಸ್ಕೊಂಡಿದ್ದಾರೆ. ನೋಡ, ನೀವ್ ಹೇಳಿದ್ಮೇಲೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ತೀನಿ. ಕುಮಾರಸ್ವಾಮಿ ಅದಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಒಂದ್ ವೇಳೆ ಕೇಸನ್ನು ಮುಚ್ಚಾಕ ಪ್ರಯತ್ನ ಮಾಡ ನಾನು ಎಂಟರ್ ಆಗ್ತೀನಿ ಅಂತ ವಾರ್ನ ಎಚ್ಚರಿಕೆ ಮಾಹಿತಿ ಕೊಟ್ಟಿದ್ದಾರೆ. ಯಾರು ಬೇಡ ಅಂತ ಹೇಳಿದವರು? ಅವ್ರು ಯಾರು ಬೇಕಾದ್ರೂ ಇಂಟರ್ಫಿಯರ್ ಆಗಲಿ, ನೀವು ಇಂಟರ್ಫಿಯರ್ ಆಗಿ. ಥ್ಯಾಂಕ್ ಯು.